सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं नृहजमहममेजं झेजमम्नाजगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनम् श्रीगुरुभ्यो नमः। हरिः ओम्। श्रियः पत्ते नित्या गणितगुणमाणिक्यविशदप्रभा जालोल्लासोपहत सकलावत्यतमसे जगज्जन्मस्थेमप्रलयरचनाशीलवपुषे नमो शेषाम्नाय स्मृतिहृदयदीप्ताय हरजे येन प्रादुरभावि भूमिबलजय विस्तारि गोसन्ततिः प्राबोधिश्रुतिपङ्कजं करुणया प्राकाशितत्वं परम् ध्वान्तं ध्वं समनादिसाधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमहसा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात्तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचन चेतो देवता भारती सा मम वचसि निधत्तां सन्निधिं मानसे च रमानिवासोचितवास भूमिः संन्याय रत्नावली जन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमतच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसी भुवि अनुव्याख्याननलिने चञ्चरीकतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಐವತ್ತ ಎಂಟನೆಯ ಸುಧಾಮೂಲ, ಅದರಲ್ಲಿ ಪರಿಮಳ ಟಿಪ್ಪಣಿಯ ವಿಚಾರವನ್ನು ನೋಡ್ತಾ ಇದ್ವಿ. ರಾಯರು ತಾವು ವಿಶ್ವಜಿತಾಯ ಜೇತ ಅಂತ ಒಂದು ವೇದವಾಕ್ಯದ ಬಗ್ಗೆ ವಿವರಣೆ ಮಾಡ್ತಾ ಇದ್ರು. ಆ ವಿವರಣೆ ಮಾಡ್ತಾ ಅಲ್ಲಿ ಯಾವುದೇ ಒಬ್ಬ ಮನುಷ್ಯ, ಇಂಥ ಮನುಷ್ಯ ಈ ವಿಶ್ವಜಿತ್ಯಾಗ ಮಾಡ್ಬೇಕು ಅಂತ ಅಲ್ಲಿ ತಿಳಿಸ್ತಿಲ್ವಲ್ಲ ಅಂತ ವಿಷಯ ಬಂತು. ಅದಕ್ಕೆ ಹಾಗಲ್ಲ, ಯಾವುದೇ ವಾಕ್ಯ ಆಗ್ಲಿ ವೇದದಲ್ಲಿ ಯಾವ್ದಾರು ಒಬ್ಬ ಮನುಷ್ಯನಿಗೆ ಒಂದು ಫಲ ಹೇಳಿರತ್ತೆ, ಇಂಥ ಫಲ ಬೇಕಾ, ನೀನು ಇಂಥ ಯಾಗ ಮಾಡು ಅಂತ ಅಧಿಕಾರಿಯ ಬಗ್ಗೆ ಹೇಳೇ ಇರುತ್ತೆ ವೇದವಾಕ್ಯ. ಹಾಗಾದ್ರೆ ಅವ್ನು ಯಾರು ಅಧಿಕಾರಿ ಅಂತ ನಮಗೆ ಗೊತ್ತಾಗ್ಬೇಕಷ್ಟೆ. ಅದು ಗೊತ್ತಾಗತ್ತೆ ಯಾರು ಅಂತಂದ್ರೆ ಸ್ವರ್ಗಕಾಮ, ಯಾರಿಗೆ ಸ್ವರ್ಗ ಬೇಕು ಅಂತ ಇದೆಯೋ ಅಂಥವನು ಅಂತ ಅಧಿಕಾರಿಯ ಬಗ್ಗೆ ಕಲ್ಪನೆ ಮಾಡ್ತೀವಿ ಹೇಗೋ ಹಾಗೆ ಇಲ್ಲೂ ಕಲ್ಪನೆ ಮಾಡಿ. ಅಂದ್ರೆ ಅಲ್ಲಿ ಒಂದು ವೈಷಮ್ಯ, ಒಂದು ವ್ಯತ್ಯಾಸ ತೋರಿಸ್ತಾರೆ ಅಲ್ಲಿಗೂ. ಅಂದ್ರೆ ವಿಶ್ವಜಿತ್ ಯಾಗಕ್ಕೂ ಈಗ ಅಧ್ಯಾಪನ ಅಧ್ಯಯನ ಅಂತ ಏನ್ ನಡೀತಾ ಇದೆ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಏನ್ ವ್ಯತ್ಯಾಸ ಇದೆ ಅಂತ, ಈಗ ವಿಶ್ವಜಿತ್ ಯಾಗಕ್ಕೆ ಯಾರು ಅಧಿಕಾರಿ, ಯಾರು ಮಾಡ್ಬೇಕು ಅಂತ ಅಲ್ಲಿ ಹೇಳಲಿಲ್ಲ ನಿಜ. ಅದಕ್ಕೇನ್ ಅರ್ಥ ಮಾಡಿದ್ರೆ ಸ್ವರ್ಗ ಅಂತೂ ಇದ್ದೇ ಇದೆ, ಯಾರಿಗೆ ಸ್ವರ್ಗ ಬೇಕಾಗಿದೆಯೋ ಅವನು ವಿಶ್ವಜಿತ್ ಯಾಗವನ್ನು ಮಾಡ್ಬೇಕು ಅಂತ ಅಲ್ಲಿ ಅರ್ಥ ಮಾಡಿದ್ರಿ. ಹಾಗೆ ಇಲ್ಲಿ ಹಾಗೆ ಮಾಡ್ಲಿಕ್ಕೆ ಬರಲ್ಲ, ಇಲ್ಲಿ ಅಲ್ಲಿ ಮಾಡ್ಬೋದು, ಇಲ್ಲಿ ಹಾಗೆ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಅಲ್ಲಿ ವಿಶ್ವಜಿತ ಯಜೇತ ಅಂತ ಯಜೇತ ಅಂತ ಹೇಳಿದ್ದಾರೆ. ಅಂದ್ರೆ ಒಂದು ಪುಣ್ಯ ಹುಟ್ಟತ್ತೆ ಅಂತ ಹೇಳಿದ್ದಾರೆ. ಯಜೇತ ಅನ್ನೋಲಿ ಪುಣ್ಯ ಹುಟ್ಟತ್ತೆ ಅಂತ ಹೇಗೆ, ಅದು ತ ಅಂತಿದೆಯಲ್ಲ ಅದರಿಂದ ಗೊತ್ತಾಗತ್ತೆ. ಆ ತ ಯಜೇತ ಅನ್ನೋಲಿ ತ ಅನ್ನೋದಕ್ಕೆ ಅಪೂರ್ವ ಅಂತ ಅದು ತಗೊಳ್ತಾರೆ. ಅಪೂರ್ವ ಅಂತ ಅಂದ್ರೆ ಪುಣ್ಯ ಅಂತ ಅರ್ಥ. ಮೀಮಾಂಸಾ ಶಾಸ್ತ್ರದಲ್ಲಿ ಅಪೂರ್ವ ಅಂತ ಶಬ್ದವನ್ನ ಪುಣ್ಯ ಅನ್ನೋ ಅರ್ಥದಲ್ಲಿ ಬಳಸ್ತಾರೆ. ಅಪೂರ್ವ ವಿಶ್ವಜಿತ್ಯಾಗದಿಂದ ಬರುತ್ತೆ ಅಂದಿದ್ದಾರೆ. ಆ ಪುಣ್ಯ ಬರುತ್ತೆ ಅಂದ್ರೆ ಪುಣ್ಯದ ಫಲ ಏನು
ಆ ಸ್ವರ್ಗ ಆಗಿರತ್ತೆ ಅಂತ. ಹೀಗೆ ಒಂದು ಕಲ್ಪನೆ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ ಅಲ್ಲಿ. ಆದ್ರೆ ಇಲ್ಲಿ ಹಾಗೆ ಅವಕಾಶ ಇಲ್ಲ. ಯಾಕೆ? ಅಧ್ಯಯನೇನ ವಿನ ಅಧ್ಯಾಪನ ಅಯೋಗ ಅಂತಂದ್ರೆ ಇದು ವಿಧಿನೇ ಅಲ್ಲ. ಸ್ವಾಧ್ಯಾಯೋಧೇತವ್ಯ ಅಂತ ಹೇಳಿದಿರಲ್ವ, ಈ ಸ್ವಾಧ್ಯಾಯೋಧೇತವ್ಯ ಅನ್ನೋದು ವಿಧಿ ಅಲ್ಲ. ಇಲ್ಲಿ ಯಾವುದೇ ಪುಣ್ಯ ಬರುತ್ತೆ ಅಂತ ಎಲ್ಲೂ ಗೊತ್ತಾಗ್ತಾ ಇಲ್ಲ. ಏನಾದ್ರೂ ಪುಣ್ಯ ಬರುತ್ತೆ ಅಂತ ಯಾವ್ದಾದ್ರು ಶಬ್ದ ಹೇಳ್ತಾ ಇದ್ರೆ ಅದರಿಂದಾಗಿ ಸ್ವರ್ಗ ಫಲ, ಸ್ವರ್ಗ ಬೇಕಾದವನು ವೇದಾಧ್ಯಯನ ಮಾಡಬೇಕು ಅಂತ ಏನಾದ್ರು ಹೇಳ್ಬೋದಿತ್ತು. ಆದ್ರೆ ಇಲ್ಲಿ ಹೇಗ್ ಹೇಳ್ತಾ ಇದ್ದಾರೆ ಅಂದ್ರೆ ಅಧ್ಯಯನ ಗೊತ್ತಾಗ್ಬಿಡತ್ತೆ, ಬೇರೆ ಪ್ರಮಾಣದಿಂದಲೇ ಗೊತ್ತಾಗುತ್ತೆ. ನಮ್ಗೆ ಗೊತ್ತಿರೋ ವಿಷಯವನ್ನ ಹೇಳ್ತಾ ಇದ್ರೆ ಅದನ್ನ ಯಾರು ಹೊಸದಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಲ್ಲ. ಇವಾಗ ಉದಾಹರಣೆಗೆ ವಿಧಿ ಮಾಡ್ಬೇಕು, ಯಾರಿಗಾರೊಬ್ರಿಗೆ ಆಜ್ಞೆ ಮಾಡ್ಬೇಕು ಅಂದ್ರೆ ಈಗ ಸಂಧ್ಯಾ ವಂದನೆ ಮಾಡಿ ಅಂತ ಹೇಳ್ಬೇಕು. ಈಗ ನಮಗ್ ಗೊತ್ತಿದೆ, ಎಷ್ಟೋ ಜನ ಸಂಧ್ಯಾ ವಂದನೆ ಮಾಡಿ ಮಾಡಿ ಅಂತ ಹೇಳ್ತಾರೆ, ಗೊತ್ತಾಗಿದೆ. ಈಗ ವೇದ ವಾಕ್ಯ ಮೊಟ್ಟ ಮೊದಲಿಗೆ ಸಂಧ್ಯಾ ಮುಪಾಸೀತ ಅಂತ ಯಾರಿಗೂ ಗೊತ್ತಿಲ್ಲ. ವೇದ ವಾಕ್ಯ ಯಾವ ಪ್ರಮಾಣಕ್ಕೂ ಗೊತ್ತಿಲ್ಲದೆ ಇರೋ ವಿಷಯ ಅವ್ನು ತಿಳಿಸ್ತು. ಸಂಧ್ಯಾ ವಂದನೆ ಎಲ್ರು ಮಾಡ್ಬೇಕು ಅಂತ ಸರಿ ಮಾಡಿದ್ರು, ಎಲ್ಲರೂ ಸಂಧ್ಯಾ ವಂದನೆಯನ್ನ ಮಾಡಿದ್ರು. ಹೀಗೆ ವಿಧಿ ವಾಕ್ಯಗಳು ಅಂತಂದ್ರೆ ಬೇರೆ ಪ್ರಮಾಣಗಳಿಂದ ಗೊತ್ತಾಗದೇ ಇರೋ ಅರ್ಥವನ್ನು ತಿಳಿಸ್ತಾ ಇರ್ಬೇಕು. ಅದನ್ನ ವಿಧಿ ವಾಕ್ಯ ಅಂತ ವೇದದಲ್ಲಿ ಕರೀತಾರೆ. ವೇದದಲ್ಲಿ ಅನೇಕ ತರ ವಾಕ್ಯ ಇರುತ್ತೆ. ವಿಧಿ ವಾಕ್ಯ, ಅರ್ಥವಾದ ವಾಕ್ಯ, ನಿಷೇಧ ವಾಕ್ಯ, ನಾಮಧೇಯ ವಾಕ್ಯ, ಈ ತರ ಮಂತ್ರ ಭಾಗ, ಹೀಗೆ ಬೇಕಾದಷ್ಟು ವೆರೈಟಿ ಇದೆ ವೇದದ ಮಂತ್ರಗಳಲ್ಲಿ. ಅದರಲ್ಲಿ ಈ ವಾಕ್ಯ ಅಂದ್ರೆ ಎಲ್ಲೆಲ್ಲಿ ಆಜ್ಞೆ ಮಾಡ್ತಾರೋ ಮಾಡ್ಲೇಬೇಕು ಅಂತ, ಕರ್ತವ್ಯತ್ವವನ್ನ ಎಲ್ಲಿ ಹೇಳ್ತಾರೋ ಮಾಡ್ಲೇಬೇಕು ಅಂತ, ಅಂಥ ವಾಕ್ಯಗಳಿಗೆ ವಿಧಿ ಅಂತ ಕರೀತಾರೆ. ಆ ವಿಧಿ ವಾಕ್ಯ ಏನು ಅದರ ಮಹಿಮೆ ಅಂತಂದ್ರೆ ವಿಧಿ ವಾಕ್ಯಗಳಲ್ಲಿ ಹೊಸ ವಿಷಯ ಹೇಳ್ಬೇಕು. ಅಂದ್ರೆ ಬೇರೆ ಯಾವುದೇ ಪ್ರಮಾಣದಿಂದಲೂ ಅದು ಗೊತ್ತಿರಬಾರ್ದು. ನಮ್ಗೆ ಗೊತ್ತಾಗೋದಿದೆ ಅದು ವೇದದಿಂದಲೇ ಮೊಟ್ಟ ಮೊದಲೇ ಗೊತ್ತಾಗ್ತಾ ಇರ್ಬೇಕು. ಹಾಗಾದ್ರೆ ಅದನ್ನ ವಿಧಿ ವಾಕ್ಯ ಅಂತ ಕರಿತೀವಿ. ಈಗ ಸ್ವಾಧ್ಯಾಯೋಧೇತವ್ಯ ಅಂತ ಒಂದು ವೇದ ವಾಕ್ಯ ಇದೆಯಲ್ಲ, ಅಧ್ಯಯನ ಮಾಡಬೇಕು ಅಂತ ಈ ವೇದವಾಕ್ಯ ಓದೇ ಗೊತ್ತಾಗ್ಬೇಕಾಗಿಲ್ಲ. ಎಲ್ಲಾ ಶಾಖೆಗಳನ್ನ ಓದ್ಬೇಕು ಅನ್ನೋದು ಬೇರೆ ವಾಕ್ಯದಿಂದಲೂ ಗೊತ್ತಾಗ್ಬಿಡಿದೆ. ಅಧ್ಯಯನ ಮಾಡ್ಬೇಕು ಅನ್ನೋ ಹೊಸ ವಿಷಯ ಏನೋ ಹೇಳ್ತಾ ಇದೆ ಅಂತ ಹೇಳಿದ್ರೆ ಆಗ ಇದನ್ನ ವಿಧಿ ವಾಕ್ಯ ಅಂತ ಕರಿಬೇಕು. ಅಂದ್ರೆ ಎಷ್ಟು ಸೂಕ್ಷ್ಮ ಅರ್ಥ. ಇದನ್ನ ತುಂಬಾ ಚೆನ್ನಾಗಿ ರಾಯರು ಬೆಳೆಸಿದ್ದಾರೆ. ಹೇಗ್ ಗೊತ್ತಾಯ್ತು ಹಾಗಾದ್ರೆ ಅಧ್ಯಯನ ಮಾಡ್ಬೇಕು ಅಂತ? ಬೇರೆ ಪ್ರಮಾಣದಿಂದ ಗೊತ್ತಾಯ್ತಾ? ಎಲ್ಲ ವೇದ ಮಂತ್ರ ಓದ್ಬೇಕು ಅಂತ ಎಲ್ಲ ಹೇಳಿದ್ದಾರೆ. ಇದೊಂದು ವಾಕ್ಯ ತೋರಿಸಿ ಅಂದ್ರೆ ಅಧ್ಯಾಪಯಿತ ಅಂತಿದೆಯಲ್ಲ, ಉಪನಯನ ಸಂಸ್ಕಾರ ಮಾಡಿದ ಮೇಲೆ ಯಾರಿಗೆ ಉಪನಯನ ಆಗಿರುತ್ತೋ ಆ ವಟುವಿಗೆ ಅಧ್ಯಾಪನ ಮಾಡ್ಬೇಕು ಅಂತ ಇದೆಯಲ್ಲ ವೇದ ವಾಕ್ಯ. ಅಧ್ಯಾಪನ ಮಾಡ್ಬೇಕು ಅಂದ್ರೆ ಅಧ್ಯಯನನೂ ಬಂತು ಅಂತಾನೆ ಅರ್ಥ. ಯಾಕೆ ಓದ್ದೇನೆ ಅವ್ನ್ ಪಾಠ ಹೆಂಗ್ ಮಾಡ್ತಾನೆ. ಹಾಗಾದ್ರೆ ಪಾಠ ಮಾಡ್ತಾನೆ, ಅಧ್ಯಾಪನ ಮಾಡ್ತಾನೆ ಅಂದ್ರೆ ಓದ್ಬೇಕು ಅಂತ ಗೊತ್ತಾಯ್ತಲ್ಲ. ಹಾಗಾದ್ರೆ ವೇದದ ಮಂತ್ರಗಳಿಂದಲೇ ಗೊತ್ತಾದ್ಮೇಲೆ ಅದೇ ವಿಷಯವನ್ನ ಯಾಕೆ ಹೇಳ್ಬೇಕು ಸ್ವಾಧ್ಯಾಯೋಧೇತವ್ಯ ಅಂತ, ಅಧ್ಯಯನ ಮಾಡಿ ಅಂತ? ಹಾಗಾದ್ರೆ ಯಾವುದು ಬೇರೆ ಪ್ರಮಾಣಕ್ಕೆ ಗೊತ್ತಾಗದೇ ಇರೋ ವಿಷಯ ಇರುತ್ತೋ ಅದರ ಬಗ್ಗೆ ಹೇಳ್ಬೇಕು. ಈಗ ಉದಾಹರಣೆ ನೋಡಿ, ವಿಶ್ವಜಿತಾಯ ಜೇತ ಬಂತು. ವಿಶ್ವಜಿತ್ ಯಾಗ ಮಾಡ್ಬೇಕು ಅಂತ ಇನ್ಯಾವುದೇ ಬೇರೆ ವಾಕ್ಯದಿಂದ ಗೊತ್ತಾಗಲ್ಲ. ಹೇಳೋದಿದ್ರೆ ಇದೇ ವಾಕ್ಯ ಹೇಳ್ಬೇಕು, ವಿಶ್ವಜಿತಾಯ ಜೇತ ಅಂತ. ಈ ವಾಕ್ಯದಿಂದಲೇ ಗೊತ್ತಾಗ್ಬೇಕು ನಮ್ಗೆ, ಬೇರೆ ವಾಕ್ಯದಿಂದ ಗೊತ್ತಾಗಲ್ಲ. ಆದ್ರೆ ಅಧ್ಯಯನ ಮಾಡಿ ಅಂತ ಹೇಳ್ಬೇಕು ಅಂದ್ರೆ ಗೊತ್ತಾಗತ್ ಬೇರೆದ್ರಿಂದ. ಯಾಕೆ ಅಧ್ಯಾಪನ ಮಾಡಿಂದ ಅಧ್ಯಯನ ಮಾಡಿ ಅಂತ ಅರ್ಥ ಆಗತ್ತಲ್ಲ ಅಂತ. ಈ ಅಭಿಪ್ರಾಯದಿಂದ ವಿಶ್ವಜಿತ್ ಯಾಗಕ್ಕೂ ಈ ಸ್ವಸ್ವಶಾಖಾಧ್ಯಯನ ಮಾಡೋದಕ್ಕೆ ಬಹಳ ವ್ಯತ್ಯಾಸ ಇದೆ. ಅದನ್ನ ಸ್ವರ್ಗ ಬಯಸೋನ ಅಧ್ಯಯನ ಮಾಡಿ ಅಂತ ಅರ್ಥ ಹೇಳಿಕ್ ಬರಲ್ಲ. ಆದ್ರೆ ವಾದಿರಾಜರದಕ್ಕೆ ಉತ್ತರ ಕೊಟ್ರು. ಬ್ರಹ್ಮಜ್ಞಾನ ಬೇಕು ಅಂತ ಇರೋನು ಅವನು ಸ್ವಾಧ್ಯಾಯ ಅಧ್ಯಯನ ಮಾಡ್ಬೇಕು ಅಂತ ಕಲ್ಪನೆ ಮಾಡ್ಬೋದು, ಏನೋ ಅದೇನ್ ಕಷ್ಟ ಅಲ್ಲ ಅಂತ ಅವರೊಂದು ಬೇರೆ ಪರಿಹಾರ ಕೊಟ್ರು. ಆದ್ರೆ ಇಲ್ಲಿ ಸುಧಾ ಪಂಕ್ತಿಯ ಸ್ವಾರಸ್ಯ, ಅದರ ಅರ್ಥ ಏನು ಅನ್ನೋದನ್ನ ಚೆನ್ನಾಗಿ ಹೊರತೆಗಿತಾ ಇದ್ದಾರೆ ಜಯತೀರ್ಥ. ಇವರು ಪರಿಮಳ ಟಿಪ್ಪಣಿಯಲ್ಲಿ ಜಯತೀರ್ಥರ ಅಭಿಪ್ರಾಯವನ್ನ. ಇನ್ನು ಈ ಕೊನೆ ವಾಕ್ಯವನ್ನ ಈಗ ನೋಡೋಣ. ಈ ಪರಿಮಳ ಟಿಪ್ಪಣಿಯ ವಾಕ್ಯ, ಅಧ್ಯಯನೇನ ವಿನ ಅಧ್ಯಾಪನ ಅಯೋಗಾತ್ ಅನ್ಯಲಭ್ಯ ಅಧ್ಯಯನ ಅನುವಾದೇನ ವಿಧಿತ್ವ ಅಭಾವಾತ್ ನ ನಿಯೋಜ್ಯ ಕಲ್ಪನಂ ಯುಕ್ತಂ ಇತ್ಯರ್ಥ. ಇಷ್ಟು ವಿವರಣೆ ಆಯ್ತು. ಅಲ್ಲ, ಈ ಪ್ರಶ್ನೆ ಇನ್ನೊಂದು ಮಾಡ್ಕೊಂತಾರೆ, ಅಲ್ಲ ಅಧ್ಯಾಪಗೀತ ಅನ್ನೋದು ಯಾಕೆ ಸ್ವರ್ಗ ಕಾಮ ಅಂತ ಸೇರಿಸ್ಕೊಳ್ಬಾರದು? ಅಲ್ಲೂ ಪದ ಕೇಳಿಸತ್ತಂತೆ. ಆ ಪ್ರಕರಣ ತೆಗೆದ್ರೆ ವೇದ ವಾಕ್ಯಗಳಲ್ಲಿ ಹಿಂದೆ ಮುಂದೆ ನೋಡಿದಾಗ ಸ್ವರ್ಗಕಾಮ ಅಂತ ಶಬ್ದ ಇದೆ. ಈಗ ನಮ್ಗೆ ಶ್ಲೋಕದಲ್ಲಿ, ಬ್ರಹ್ಮಸೂತ್ರಗಳಲ್ಲಿ, ಬೇರೆ ಬೇರೆ ಕಡೆ ಎಲ್ಲ ಇದೊಂದು ಶೈಲಿ. ಏನಂದ್ರೆ ಈ ಒಂದ್ ವಾಕ್ಯದಲ್ಲಿ ಒಂದ್ ಪದ ಸಿಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಹಿಂದೆ ಯಾವ್ದಾರ ಒಂದು ವಾಕ್ಯದಿಂದ ಆ ಪದನ ತಗೊಂಬಂದು ಅರ್ಥ ಮಾಡೋದು ಅಂತ, ಈ ತರ ಒಂದು ಕ್ರಮ ಇದೆ. ಹಾಗೆ ಇಲ್ಲಿ ಸ್ವಾಧ್ಯಾಯೋಧೇತವ್ಯ ಅಂತ ಒಬ್ಬ ವೇದ ಓದ್ದಾಗ ಅಲ್ಲಿ ಯಾರು ಸ್ವಾಧ್ಯಾಯ ಅಧ್ಯಯನ ಮಾಡ್ಬೇಕು ಎಂಥವನು ಅಂತ ಅಲ್ಲಿ ನಿರ್ದೇಶ ಮಾಡ್ಲಿಲ್ಲ, ಇಂಥವನ್ ಮಾಡಿ ಅಂತ ಹೇಳಿಲ್ಲ. ಅದಕ್ಕೇನ್ ಮಾಡ್ಬೇಕು, ಹಿಂದೆ ಮುಂದೆ ಪ್ರಸಂಗ ನೋಡ್ಬೇಕು. ಅದ್ ನೋಡಿದಾಗ ಏನ್ ಗೊತ್ತಾಗುತ್ತೆ, ಸ್ವರ್ಗ ಬಯಸೋನು ಇಂಥ ಯಾಗವನ್ ಮಾಡ್ಬೇಕು ಅಂತ ಹಿಂದೆಲ್ಲ ಬಂದಿದೆ.
ಆದ್ಮೇಲೆ ಸ್ವರ್ಗಕಾಮ ಅಂತ ಇಲ್ಲೂ ಇಟ್ಕೊಂಡ್ಬಿಡೋಣ. ಹಾಗಾದ್ರೆ ಸ್ವರ್ಗಕಾಮ, ಯಾರಿಗೆ ಸ್ವರ್ಗದ ಬಗ್ಗೆ ಬಯಕೆ ಇದೆಯೋ ಅಂಥವನು ವೇದಾಧ್ಯಯನ ಮಾಡ್ಬೇಕು ಅಂತ ಆಗೋಯ್ತಲ್ಲ. ಅಂದ್ರೆ ಹಾಗಲ್ಲ, ಅದಕ್ಕೆ ವ್ಯತ್ಯಾಸ ಇದೆ. ಇಲ್ಲಿ ಯಾರಿಗೆ ಅಪೇಕ್ಷೆ ಇದೆ, ಸ್ವಸ್ಯ ಆಚಾರ್ಯತ್ವ, ತಾನು ಆಚಾರ್ಯನಾಗ್ಬೇಕು ಅಂತ ಯಾರಿಗೆ ಇಷ್ಟ ಇದೆಯಲ್ಲ ಅವನು ಅಧ್ಯಾಪನ ಮಾಡ್ಬೇಕು. ಹಾಗಾದ್ರೆ ಅಧ್ಯಯನ ಮಾಡ್ಲಿಕ್ಕೂ ಅವನೇ ಅಧಿಕಾರಿ ಅಂತ ಗೊತ್ತಾಗುತ್ತೆ ಅಂತ ಇಷ್ಟು ವಿವರಣೆನ ಮಾಡಿದ್ರು. ಇದಾದ್ಮೇಲೆ ಪರಿಮಳ ಟಿಪ್ಪಣಿಯಲ್ಲಿ 2ನೇ ಪ್ಯಾರ ಪ್ರಾರಂಭದಲ್ಲಿ ಒಂದು ಪಾಣಿನಿಯ ಸೂತ್ರ ಬಂತು. ಪಾಣಿನಿ ಸೂತ್ರ, ವ್ಯಾಕರಣ ಸೂತ್ರ. ಅದಕ್ಕೆ ಅರ್ಥ ಹೇಳ್ತಾರೆ. ಇಷ್ಟಿಷ್ಟು ಅರ್ಥ ಗೊತ್ತಾಗತ್ತೆ ಕೆಲವು ಶಬ್ದಗಳನ್ನು ಬಳಸಿದಾಗ. ಈಗ ತಮ್ ಅಧ್ಯಾಪಯೀತ, ಅಷ್ಟವರ್ಷಂ ಬ್ರಾಹ್ಮಣಂ ಉಪನಯೀತ, ಅಧ್ಯಾಪಯೀತ ಅಂತ ಈ 2 ಶಬ್ದ ಬಳಸಿದಾಗ ಏನ್ ಗೊತ್ತಾಯ್ತು ಅಂದ್ರೆ, ಯಾರು ತನಗೆ ಆಚಾರ್ಯ ಪದವಿ ಸಿಗಲಿ, ನಾನು ಆಚಾರ್ಯನಾಗ್ಬೇಕು, ಆಚಾರ್ಯತ್ವ ನನ್ ಬರ್ಲಿ ಅಂತ ಯಾರಿಗ ಅಪೇಕ್ಷೆ ಇದೆಯೋ ಅಂಥವನು ಉಪನಯನ ಸಂಸ್ಕಾರ ಮಾಡ್ತಾನೆ, ಪಾಠ ಮಾಡ್ತಾನೆ ಅಂತ ಇಷ್ಟು ಬಂತು. ಇಷ್ಟು ವಿಷಯ ನಿಮ್ಗೆ ಹೇಗ್ ಗೊತ್ತಾಯ್ತು? ತಾನು ಆಚಾರ್ಯನಾಗಿ ಬಯಸ್ಬೇಕು ಅಂತಿದ್ದಾಗ ಈ ಶಬ್ದಗಳನ್ನ ಬಳಸ್ತಾರೆ ಅಂತ ಹೇಗ್ ಗೊತ್ತಾಯ್ತು? ಅದಕ್ಕೆ ಪಾಣಿನಿ ಸೂತ್ರ, ವ್ಯಾಕರಣ ಸೂತ್ರ ಇದೆ, ಅದನ್ನ ಗೊತ್ತಾಗತ್ತೆ ನಮಗೆ, ಆ ಶಬ್ದ ನೋಡಿದಾಗ ಗೊತ್ತಾಗತ್ತೆ ಅಂತ ಹೇಳಿದ್ರು. ಮತ್ತೆ ವ್ಯಾಕರಣದ ವಿಷಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಪಾಂಡಿತ್ಯ ಗೊತ್ತೇ ಗೊತ್ತು. ಮಹಾಭಾಷ್ಯ ವೆಂಕಟನಾಥಾಚಾರ್ಯ ಅಂತಾನೆ ಅವ್ರು ಬಹಳ ಪ್ರಸಿದ್ಧ. ಪೂರ್ವದಲ್ಲಿ ಮಹಾಭಾಷ್ಯ ಅಂತ ತುಂಬಾ ಉತ್ಗ್ರಂಥ ವ್ಯಾಕರಣದಲ್ಲಿ. ಅದು ಪಾಣಿನಿ ಋಷಿಗಳು ಸೂತ್ರ ಬರೆದ್ರು, ಬ್ರಹ್ಮಸೂತ್ರ ತರ ಅದು ಸೂತ್ರ. ಅದ್ರ ಮೇಲೆ ಚಿಕ್ಕ ಚಿಕ್ಕ ವಾಕ್ಯಗಳನ್ನ ಒಬ್ರು ಋಷಿಗಳು ಬರೀತಾರೆ, ಇನ್ನೊಬ್ರು ಅದನ್ನ ವಾರ್ತಿಕ ಅಂತ ಕರೀತಾರೆ. ಎಲ್ಲಿ ಸೂತ್ರಗಳಲ್ಲಿ ಕೆಲವು ವಿಷಯ ಹೇಳಿರಲ್ಲ ಅಂತದನ್ನ ಕೆಲವು ಸೇರಿಸ್ತಾರೆ, ಮತ್ತೆ ಇನ್ನೊಂದಿಷ್ಟು ತಿಳ್ಕೊಂಡು ಹೋಗ್ತಾರೆ. ಯಾಕೆ ಕಾಲ ಕಾಲಕ್ಕೆ ಶಬ್ದ ಬದಲಾಗ್ತಾ ಹೋಗುತ್ತೆ. ಅದಕ್ಕೆ ನೋಡೋ ವ್ಯಾಕರಣದ ಸ್ವಲ್ಪ ಕ್ರಮವನ್ನ ಚೂರ್ ಬದಲು ಮಾಡ್ತಾ ಹೋಗ್ತಾರೆ. ಅವ್ರ ಹೆಸರು ಕಾತ್ಯಾಯನ ಋಷಿಗಳು ಅಂತ ಒಬ್ರು ಬರ್ತಾರೆ, ವರ ರುಚಿ ಅಂತಲೂ ಕರೀತಾರೆ. ಇವರಿಬ್ರು ಬಂದ ಮೇಲೆ ಪತಂಜಲಿ ಋಷಿಗಳು ಬರ್ತಾರೆ. ಪತಂಜಲಿ ಋಷಿಗಳು ಇವತ್ತೇನು ನಾವು ಪತಂಜಲಿ ಅಂತ ತುಂಬಾ ಪ್ರಸಿದ್ಧ ಅಂತ ಕೇಳ್ತೀವಲ್ಲ, ಪತಂಜಲಿ ಋಷಿಗಳು ಅವರು ಯೋಗ ಶಾಸ್ತ್ರ ಬರೆದಿದ್ದಾರೆ, ಅಲಂಕಾರ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಗ್ರಂಥ ಬರ್ತಿದ್ದಾರೆ, ವೈದ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಗ್ರಂಥ, ಹಾಗೆ ವ್ಯಾಕರಣ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಒಂದು ಗ್ರಂಥ ಬರೆದಿದ್ದಾರೆ ಸಂಸ್ಕೃತದಲ್ಲಿ. ತುಂಬಾ ಮೇರು ಕೃತಿ, ತುಂಬಾ ದೊಡ್ಡ ಕೃತಿ. ಅದು ಮಹಾಭಾಷ್ಯ ಅಂತ ಕರೀತಾರೆ. ನಮಗೆ ಬ್ರಹ್ಮಸೂತ್ರ ಭಾಷ್ಯ, ಮೀಮಾಂಸಾ ಭಾಷ್ಯ, ಬೇರೆ ಬೇರೆ ಶಾಬರ ಭಾಷ್ಯ ಅಂತೆಲ್ಲ ಕೇಳ್ತೀವಿ. ಜೈಮಿನಿ ಸೂತ್ರಗಳಿಗಿರೋದು ಶಾಬರ ಭಾಷ್ಯ, ಶಬರ ಸ್ವಾಮಿಗಳು ಅಂತ ಬರೀತಾರೊಬ್ರು. ಬ್ರಹ್ಮಸೂತ್ರ ಭಾಷ್ಯ, ಆನಂದ ತೀರ್ಥ ಭಾಷ್ಯ ಅಂತ ಮಧ್ವಾಚಾರ್ಯ ಬರೆದಿರೋ ಭಾಷ್ಯಕ್ಕೆ, ರಾಮಾನುಜ ಭಾಷ್ಯ, ಶಾಂಕರ ಭಾಷ್ಯ ಅಂತ ಬೇರೆ ಬೇರೆ ಭಾಷ್ಯಗಳಿಗೆ ಬೇರೆ ಬೇರೆ ಹೆಸರಿದೆ. ಆದ್ರೆ ಪತಂಜಲಿಗಳು ಬರೆದ ಆ ಭಾಷ್ಯಕ್ಕೆ ಮಹಾಭಾಷ್ಯ ಅಂತ ಹೆಸರಿದೆ. ಆ ಮಹಾಭಾಷ್ಯದಲ್ಲಿ ತುಂಬಾ ಪ್ರಾವೀಣ್ಯ ಯಾರಿಗೆ? ರಾಯರಿಗೆ. ವ್ಯಾಕರಣದಲ್ಲಿ ಎತ್ತಿದ ಕೈ ಅವರು. ಅಂತ ಮಹಾಭಾಷ್ಯದ ವಿಚಾರಗಳು, ಪಾಣಿನಿ ವ್ಯಾಕರಣದ ಸೂತ್ರದ ವಿಚಾರಗಳನ್ನ ನೋಡ್ಬೇಕು ಅಂದ್ರೆ ಮೊದಲು ಪರಿಮಳ ಟಿಪ್ಪಣಿನ ತೆಗಿಬೇಕು. ಯಾಕಂದ್ರೆ ವ್ಯಾಕರಣದ ಅಧ್ಯಯನ ತುಂಬಾ ಮಾಡಿದ್ದಾರೆ. ಅದನ್ನ ಮತ್ತೆ ಅವರು ಅದನ್ನ ಸ್ಪಷ್ಟಪಡಿಸ್ತಾರೆ. ಎಷ್ಟು ಗೊತ್ತಿದೆ ಅವ್ರಿಗೆ ವ್ಯಾಕರಣ ಜ್ಞಾನ ಎಷ್ಟಿದೆ ಅಂತ. ಬರೀ ವ್ಯಾಕರಣ ಅಷ್ಟೇ ಅಲ್ಲ, ಮೀಮಾಂಸಾ ಶಾಸ್ತ್ರನೂ ಅಷ್ಟೇ, ಬೇರೆ ಶಾಸ್ತ್ರಗಳು ಅಷ್ಟೇ. ಆದ್ರೆ ವ್ಯಾಕರಣದ ವಿಷಯ ಅವ್ರಿಗೆ ಬಿರುದೇ ಬಂದಿತ್ತು, ಯಾರಿಗೆ? ರಾಯರಿಗೆ. ಆ ನಿಟ್ಟಿನಲ್ಲಿ ಅವರು ಈ ವ್ಯಾಕರಣ ಸೂತ್ರ ಏನ್ ಬಂತು ಈ ಸಂದರ್ಭದಲ್ಲಿ ಅದಕ್ಕೆ ವಿವರಣೆ ಮಾಡಿ ಹೋಗ್ತಾರೆ ರಾಯರು. ಉದಾಹರಣೆಗೆ ಇಲ್ಲಿ ಬಂತು 2ನೇ ಸಾಲಿನಲ್ಲಿ ನೋಡ್ಬೋದು, ಉತ್ಸಂಜನಂ ಉತ್ಕ್ಷೇಪಣಂ. ಉತ್ಕ್ಷೇಪಣ ಅಂದ್ರೆ ಎಸೆಯೋದು ಅಂತ ಅರ್ಥ. ಉತ್ಕ್ಷೇಪಣ ಎಸೆಯೋದು ಅನ್ನೋ ಅರ್ಥ ಆಗ್ಬೋದು. ಆಚಾರ್ಯ ಕರಣಂ, ಆಚಾರ್ಯ ಕರಣಂ ಅಂದ್ರೆ ಈ ಶಬ್ದಕ್ಕೆ ತುಂಬಾ ಅರ್ಥ ಕಷ್ಟ. ನಾ ಆಗ್ಲಿಂದ ಬಿಡಿಸ್ತಾ ಇದ್ದೀನಿ ಅರ್ಥವನ್ನ, ಆದ್ರೆ ಆ ಶಬ್ದಕ್ಕೆ ಇವ್ರ ಅರ್ಥ ಬಿಡಿಸಿರೋದ್ರಿಂದ ಸುಲಭ ಆಯ್ತು ಅಷ್ಟೇ ಹೇಳಲಿಕ್ಕೆ. ಆಚಾರ್ಯ ಕರಣ ಅಂದ್ರೇನು? ಆಚಾರ್ಯನನ್ನ ಮಾಡೋದು ಅಂತ ಅರ್ಥ. ಆಚಾರ್ಯನ್ ಮಾಡೋದು ಅಂದ್ರೆ ಇದೇನ್ ಅರ್ಥ ಅಂದ್ರೆ, ಆಚಾರ್ಯ ಮಾಡೋದ್ ಅರ್ಥ ಅಲ್ಲ. ಸ್ವಸ್ಯ ಆಚಾರ್ಯತ್ವಂ ಯಥಾ ಭವತಿ ತಥಾ ಸಂಪಾದನಂ. ತಾನು ಹೇಗೆ ಮಾಡಿದ್ರೆ, ಯಾವ ಕೆಲಸ ಮಾಡಿದ್ರೆ ತಾನು ಆಚಾರ್ಯನಾಗ್ಬೋದು ಹಾಗೆ ಮಾಡ್ಕೊಡೋದು ಅಂತ ಅರ್ಥ. ಇದನ್ನ ಆಚಾರ್ಯಕರಣ ಅಂತ ಕರೀತಾರೆ. ಈ ಅರ್ಥದಲ್ಲಿ ಉತ್ಕ್ಷೇಪಣ ಅಂದ್ರೆ ಎಸೆಯೋದು, ತ್ಯಾಗ ಅನ್ನೋ ಅರ್ಥದಲ್ಲಿ ಜ್ಞಾನಂ ಅಂತ ಒಂದು ಬರುತ್ತೆ. ಜ್ಞಾನ ಅಂತಂದ್ರೆ ವಸ್ತು ನಿಶ್ಚಯ. ನಿಶ್ಚಯ ಅಂದ್ರೆ ಒಂದು ವಸ್ತು ಹೀಗೆ ಇದೆ ಅಂತ ನಿಶ್ಚಯ ಬರೋದನ್ನ ಜ್ಞಾನ ಅಂತ ಕರೀತಾರೆ, ನಿಶ್ಚಯವನ್ನೇ. ಇನ್ನು ಭೃತಿ ಅಂದ್ರೆ ವೇತನ. ಅಂದ್ರೆ ವೇತನ ಅಂದ್ರೆ ಜೀವನ, ಅಂದ್ರೆ ವೃತ್ತಿ ಜೀವನ, ವೃತ್ತಿ ಅಂತ ಕರಿತೀವಲ್ಲ, ಜೀವನ ಮುಕ್ತವಾಗಿ ದುಡ್ಡು. ಭೃತಿ ವೇತನಕ್ಕೋಸ್ಕರ. ವಿಗಣನ, ವಿಗಡನ ಅಂದ್ರೆ ಸಾಲ ಮಾಡಿದ್ದನ್ನ ವಾಪಸ್ಸು ಕೊಡೋದು. ಏನೇನ್ ಸಾಲ ಮಾಡಿದ ವಾಪಸ್ಸು ತೀರ್ಸೋದು, ಅದನ್ನ ವಿಗಣನಂ ಅಂತ ಶಬ್ದದಿಂದ ಕರೀತಾರೆ. ಹಾಗಾದ್ರೆ ಸಾಲ ಅಂದ್ರೆ ಋಣ, ಋಣಾದೇಹ ನಿರ್ಯಾತನಂ ವಾಪಸ್ ಕೊಡೋದು, ಅದನ್ನ ವಿಗಣನಂ ಅಂತ ಕರೀತಾರೆ. ವ್ಯಯ ಅಂದ್ರೆ ಧರ್ಮಾದಿಶು ವಿನಿಯೋಗ. ವ್ಯಯ ಮಾಡೋದು ಅಂದ್ರೆ ಖರ್ಚು ಮಾಡೋದು ಅಂತ ಅರ್ಥ ನಮಗ್ ಬಹಳ ಪ್ರಸಿದ್ಧ. ವ್ಯಯ ಆಯವ್ಯಯ ಅಂತ ಕೇಳ್ತಾ ಇರ್ತೀವಲ್ಲ. ಆಯ ಅಂದ್ರೆ ಏನು? ಲಾಭ, ವ್ಯಯ ಅಂದ್ರೆ ನಷ್ಟ ಅನ್ನೋ ಅರ್ಥದಲ್ಲಿ ಕೇಳಿರ್ತೀವಿ. ಇನ್ನೊಂದು ವ್ಯಯ ಅಂದ್ರೆ ಖರ್ಚು.
ಆದ್ರೆ ಸಂಸ್ಕೃತದಲ್ಲಿ ವ್ಯಯ ಅನ್ನೋದಕ್ಕೆ ಏನರ್ಥ ಅಂದ್ರೆ ಧರ್ಮಾದಿಷು ವಿನಿಯೋಗ ಅಂತ ಅರ್ಥ. ಅಂದ್ರೆ ನೀವು ಖರ್ಚು ಮಾಡೋದು ಧಾರ್ಮಿಕ ಕಾರ್ಯಗಳಿಗೆ ಖರ್ಚು ಮಾಡ್ತೀವಲ್ಲ ಅದಕ್ಕೆ ವ್ಯಯ ಅಂತಾರೆ. ಅದರಿಂದ ದುಡ್ಡಿನ ವ್ಯಯ ಆಯ್ತು ಅಂದ್ರೆ ಧಾರ್ಮಿಕ ಕಾರ್ಯ ಬಯಸಿ ಆಮೇಲೆ ವ್ಯಯ ಅಲ್ಲೇ ವ್ಯಯ ಆಯ್ತು ಅಂದ್ರೆ ಅದು ಕ್ಷುದ್ರ ಭಾವನೆಯಿಂದಲ್ಲ, ಕೆಟ್ಟ ಭಾವನೆಯಿಂದಲ್ಲ. ವ್ಯಯ ಅಂದ್ರೆ ಧರ್ಮ ಕಾರ್ಯಕ್ಕೆ ಬಳಸೋದು ಅಂತ ಅರ್ಥ, ಅದನ್ನು ವ್ಯಯ ಅಂತ ಕರೀತಾರೆ. ಅಂತ ಇಷ್ಟ ಅರ್ಥ ಇದೆಯಲ್ಲ, ಈ ಎಲ್ಲ ಅರ್ಥದಲ್ಲಿ ಉತ್ಸಂಜನ, ಆಚಾರ್ಯಕರಣ, ಜ್ಞಾನ, ಭೃತಿ, ವಿಗಣನ, ವ್ಯಯ ಈಗೆಲ್ಲ ಬಿಡಿಸ್ದೆ ಇಷ್ಟು ಅರ್ಥಗಳಲ್ಲಿ ಕೆಲವು ಶಬ್ದಗಳನ್ನ ಬಳಸ್ತಾರೆ. ಆ ಶಬ್ದಗಳನ್ನು ಬಳಸ್ತಾ ಇಲ್ಲಿ ಉಪನಯೀತ ಅಂತ ಒಂದು ಶಬ್ದ ಬಳಸಿದಾರೆ. ಇದರಿಂದ ನಮಗೆ ಅರ್ಥ ಸಿಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಮಾತನ್ನ ಪೂರ್ತಿ ಇದಕ್ಕೆ ವಿವರಣೆ ಕೊಡ್ತಾರೆ ಇವರು ರಾಯರು. ಯಾವ ವಾಕ್ಯಕ್ಕೆ ವಿವರಣೆ ಕೊಡ್ತಾರೆ ಅಂದ್ರೆ ಅಷ್ಟವರ್ಷಂ ಬ್ರಾಹ್ಮಣಂ ಉಪನಯೀತ ಅಂತಿದೆ. ಈ ಶಬ್ದಕ್ಕೆ ಏನರ್ಥ, ಈ ವಾಕ್ಯದ ಅರ್ಥ ಅಂದ್ರೆ ವಾಕ್ಯಾರ್ಥ ಏನು ಅನ್ನೋದನ್ನ ಬಿಡಿಸ್ತಾರೆ. ಸ್ವಸ್ಯ ಆಚಾರ್ಯತ್ವ ಸಿದ್ಧಯೇ ಅಷ್ಟವರ್ಷಂ ಬ್ರಾಹ್ಮಣಂ ಸ್ವಸಮೀಪಂ ನಯತಿ ಇತಿ ವಾಕ್ಯಾರ್ಥ ಸಂಪತ್ಯ ಅಂತ. ಹೇಗೆ ಅರ್ಥ ಸಿಗತ್ತೆ ಅನ್ನೋದನ್ನ ಬಿಡಿಸ್ತಾರೆ. ತಾನು ಆಚಾರ್ಯನಾಗ್ಬೇಕು, ಅದಕ್ಕೆ 8 ವರ್ಷದ ಬ್ರಾಹ್ಮಣನನ್ನ ತನ್ನ ಸಮೀಪಕ್ಕೆ ಕರ್ಕೊಂಡ್ ಬಂದ ಅಂತ ಅರ್ಥ ಸಿಕ್ತು. ತನ್ನ ಸಮೀಪಕ್ಕೆ ಯಾಕೆ ಕರ್ಕೊಂಡ್ ಬರ್ತಾನೆ, ಉಪನಯನ ಮಾಡಿಸ್ತೀನಿ ಅಂತ ಯಾಕೆ ಕರ್ಕೊಂಡ್ ಬರ್ತಾನ ಅವನು ಅಂದ್ರೆ ತಾನು ಆಚಾರ್ಯನಾಗ್ಬೇಕಲ್ಲ. ತಾನು ಆಚಾರ್ಯನಾಗ್ಬೇಕು ಅಂದ್ರೆ ಆ ಬ್ರಾಹ್ಮಣ ಭಟ್ಟರಿಗೆ ಉಪನಯನ ಸಂಸ್ಕಾರ ಕೊಡ್ಬೇಕು. ಸಂಸ್ಕಾರ ಕೊಟ್ರೆ ತಾನು ಆಚಾರ್ಯನಾಗ್ತಾನೆ. ಯಾವಾಗ ಆಚಾರ್ಯನಾಗ್ತಾನೆ, ಆ ಉಪನಯನ ಸಂಸ್ಕಾರ ಮಾಡಿದ್ಮೇಲೆ ಅವನಿಗೆ ಪಾಠ ಮಾಡ್ತಾನೆ, ಆವಾಗ ಅವನ ಆಚಾರ್ಯತ್ವವನ್ನ ಪಡಿತಾನೆ ಅಂತ. ಈ ನಿಟ್ಟಿನಲ್ಲಿ ಯಾರಿಗೆ ಆಚಾರ್ಯತ್ವ ಕಾಮನೇನೆ ಇಲ್ವೋ, ನಾನು ಆಚಾರ್ಯನಾಗ್ಬೇಕು ಅಂತಾರೆ ಬಯಕೆ ಇಲ್ವೋ, ಅವನ್ ಯಾಕೆ ಮಾಡ್ತಾನೆ ಇವನ್ನೆಲ್ಲ? ಅದನ್ನ ಮಾಡ್ತಾನೆ ಅಂದ್ಮೇಲೆ ಅವನಿಗೆ ಇದ್ರ ಅಪೇಕ್ಷೆ ಇದೆ ಅಂತ ಅರ್ಥ. ಇದನ್ನೆಲ್ಲ ಈ ಕಾಲದಲ್ಲಿ ನಾವೆಲ್ಲ ಅನ್ವಯಿಸ್ಲಿಕ್ಕೆ ಸಾಧ್ಯನೂ ಇಲ್ಲ. ಹಿಂದೆ ಅಲ್ಲಿ ವಾದಿರಾಜರ ಟಿಪ್ಪಣಿ ನಾವು ನೋಡಿದ್ವಿ. ಯಾಕೆಂದ್ರೆ ಪುರೋಹಿತ ಉಪನಯನಂ ಕರೋತಿ ಶಾಸ್ತ್ರಂ ಉಪದೇಶತಿ ಅನ್ಯ. ಬೇರೆ ಅವನೇ ಉಪದೇಶ ಕೊಡೋನು, ಉಪನಯನ ಸಂಸ್ಕಾರ ಮಾಡೋನೆ ಬೇರೆ. ಸಂಸ್ಕಾರ ಮಾಡೋನು ಪಾಠ ಮಾಡ್ಬೇಕು ಅಂತ ಸಂಸ್ಕಾರ ಮಾಡ್ತಾನ, ಆ ಅರ್ಥದಲ್ಲಿ ಮಾಡೋದೇ ಇಲ್ಲ. ಅವ್ ವಟುವಿಗೆ ಪಾಠ ಹೇಳ್ಬೇಕು ಅಂತ ಉದ್ದೇಶ ಇಟ್ಕೊಂಡು, ತಾನು ಆಚಾರ್ಯನಾಗ್ಬೇಕು ಅಂತ ಉದ್ದೇಶ ಇಟ್ಕೊಂಡು ಒಬ್ಬ ವಟುವಿಗೆ ಉಪನಯನ ಸಂಸ್ಕಾರ ಮಾಡಿಸೋದ? ಇದೆಲ್ಲ ಸಾಧ್ಯನಾ? ಅದೇ ಅಂದ್ರೆ ಹಿಂದೆ ಆ ರೀತಿ ಕ್ರಮ ಇತ್ತು. ಅದನ್ನ ಈ ವಾಕ್ಯಗಳ ಮುಖಾಂತರ ವಿಷಯವನ್ನ ತಿಳಿಸಿದ್ದಾರೆ. ಆದ್ರೆ ಹಾಗೆ ನಡೀತಾ ಇಲ್ಲ, ಅದನ್ನ ವ್ಯತ್ಯಾಸ ಮಾಡ್ಕೊಂಡ್ಬಿಟ್ಟಿದೀವಿ. ಇಷ್ಟಾಗಿ ಕೊನೆಯದಾಗಿ ಬರ್ತಾರೆ. ಕೊನೆಯಲ್ಲಿ ಒಂದು ಸುಂದರವಾದ ವಿಷಯ ಹೇಳ್ತಾರೆ. ಅಂದ್ರೆ ಇವರು ಮೀಮಾಂಸಾ ಶಾಸ್ತ್ರದ ಪರಿಣತಿ ಎಷ್ಟಿತ್ತು ರಾಯರಿಗೆ ಅನ್ನೋದು ಗೊತ್ತಾಗುತ್ತೆ. ಇದೇನ್ ಹೇಳ್ತಾರ ಅವರು, ಈಗ ಅಧ್ಯಾಪನ ಇಲ್ದೇನೆ ಅಂದ್ರೆ ಅಧ್ಯಾಪನ ಇಲ್ದೇನೆ ಒಬ್ಬ ವ್ಯಕ್ತಿ ಆಚಾರ್ಯನಾಗ್ಲಿಕ್ಕೆ ಆಗಲ್ಲ. ಅವನು ಅಧ್ಯಾಪನ ಮಾಡಿದ್ರೆ ಮಾತ್ರ ಆಚಾರ್ಯನಾಗ್ತಾನೆ. ಅಧ್ಯಾಪನ ಯಾವಾಗ ಮಾಡ್ಲಿಕ್ಕೆ ಸಾಧ್ಯ? ಅಧ್ಯಯನ ಮಾಡಿದಾಗ ಮಾತ್ರ. ಓದ್ದಾಗ ಅಧ್ಯಾಪಕ ಆಗ್ತಾನೆ, ಅಧ್ಯಾಪಕ ಆದ್ಮೇಲೆ ಆಚಾರ್ಯನಾಗ್ತಾನೆ. ಇಷ್ಟಿದೆ. ಆದ್ರೆ ಅಧ್ಯಾಪಕನಾಗ್ಬೇಕು ಅಂದ್ರೆ ಅವನು ಉಪನಯನ ಸಂಸ್ಕಾರ ಮಾಡಿಸಿರ್ಬೇಕು. ಇಷ್ಟು ವಿಷಯ ಬಂತು. ಈ ವಿಷಯದಲ್ಲಿ ಏನು ಒಂದು ಸಮಸ್ಯೆ ಆಯ್ತಂದ್ರೆ, ಒಂದು ಪ್ರಮಾಣ ಒಪ್ಪಿದ್ದಾರೆ. ಉಪಾದಾನ ಅಂತ ಒಂದು ಪ್ರಮಾಣಕ್ಕೆ ಹೆಸರು ಕೊಟ್ಟಿದ್ದಾರೆ. ಪ್ರಮಾಣ ಶಾಸ್ತ್ರ ಅಂದ್ರೆ ಪ್ರತ್ಯಕ್ಷ, ಅನುಮಾನ, ಆಗಮ ಅಂತೆಲ್ಲ ನಾವು ಶಬ್ದ ಕೇಳ್ತೀವಲ್ಲ, ಆ ತರ ಈ ಅನೇಕ ಪ್ರಮಾಣಗಳನ್ನು ಒಪ್ಪಿದ್ದಾರೆ ಮೀಮಾಂಸಾ ಶಾಸ್ತ್ರದಲ್ಲಿ. ಅದು ಜೈಮಿನಿ ಋಷಿಗಳ ಸೂತ್ರಗಳಲ್ಲಿ ಅನೇಕ ಪ್ರಮಾಣ ತಿಳಿಸಿದ್ದಾರೆ. ನಾವೆಲ್ಲ ದ್ವೈತ ಸಿದ್ಧಾಂತದಲ್ಲಿ ತ್ರೀಣ್ಯೇವ ಪ್ರಮಾಣಾನಿ ಅಂತ ಸಂಧ್ಯಾಧಿಕರಣದಿಂದ ಬಂತು. 3 ಪ್ರಮಾಣ ಒಪ್ಪೋದು ಇದು ದ್ವೈತ ಸಿದ್ಧಾಂತದಲ್ಲಿ. ಇನ್ ಮಿಕ್ಕಿದ್ದನ್ನೆಲ್ಲ ಅಲ್ಲೇ ಸೇರಿಸ್ಕೊಂಡ್ಬಿಡೋದು. ಇನ್ಯಾವುದು ಬೇರೆ ಬೇರೆ ಏನ್ ಪ್ರಮಾಣ ಹೇಳಿದ್ರು, ಪ್ರತ್ಯಕ್ಷ, ಒಂದು ಅನುಮಾನ, ಒಂದು ಆಗಮ, ಈ 3 ಸೇರತ್ತೆ ಅಂತ. ಪ್ರಮಾಣ ಪದ್ಧತಿಯಲ್ಲಿ ಓದ್ಬೇಕಾದ್ರೆ ಅದಕ್ಕೆ ನಿಮಗೆ ಗೊತ್ತಾಗುತ್ತೆ. ಪ್ರತ್ಯಕ್ಷ ಖಂಡ, ಅನುಮಾನ ಖಂಡ, ಶಬ್ದ ಖಂಡ ಅಂತ 3 ಖಂಡ, 3 ಮಾತ್ರ ವಿಭಾಗ ಇರುತ್ತೆ ಚಾಪ್ಟರ್ಗಳು. ಇನ್ನು 4ನೇದು ಇರಲ್ಲ, ಯಾಕೆಂದ್ರೆ 3 ಎಲ್ಲ ಸೇರಿದ್ರೆ ಅಂತ. ಆದ್ರೆ ಮೀಮಾಂಸಕರು ಹಾಗಲ್ಲ. 6 ಪ್ರಮಾಣವಾದಿಗಳು ಪ್ರಸಿದ್ಧ. ಅವರು ಷಟ್ ಪ್ರಮಾಣವಾದಿನ ಅಂತ. ನಾವು 3 ಒಪ್ಪಿದ್ರೆ ಅವ್ರು 6 ಒಪ್ತಾರೆ ಪ್ರಮಾಣ. ಆದ್ರೆ ಅದು ಆರೋಪ ಅವಶ್ಯಕತೆ ಇಲ್ಲ. ನಾವೆಲ್ಲ ಹಿಂದೆ ಖಂಡನೆ ಮಾಡಿದೀವಿ. ಮೀಮಾಂಸಕರನ್ನ, ನ್ಯಾಯಶಾಸ್ತ್ರ ನೈಯಾಯಿಕರನ್ನ, ವ್ಯಾಕರಣದವ್ರನ್ನೂ ಖಂಡನೆ ಮಾಡ್ತೀವಿ ದ್ವೈತ ಸಿದ್ಧಾಂತದಲ್ಲಿ. ಅದ್ ಸರಿ ಇಲ್ಲ, ಅದ್ ಸರಿ ಇಲ್ಲ ಅಂತ 3 ಅಂತ ಆಚಾರ್ಯರ ಸಿದ್ಧಾಂತವನ್ನ ಸ್ಥಾಪನೆ ನ್ಯಾಯಸುಧಾದಲ್ಲಿ ಮಾಡಿದ್ದಾರೆ. ಇವರು 6 ಪ್ರಮಾಣ ಅಷ್ಟೇ ಒಪ್ಪಲ್ವಂತೆ. ನಮಗ್ ಗೊತ್ತಿದ್ದ ಇಲ್ಲಿವರೆಗೆ 6 ಒಪ್ತಾರೆ ಅಂತ. ಆದ್ರೆ 7ನೇದು ಒಪ್ತಾರಂತೆ. 7 ಪ್ರಮಾಣ ಅಂತ ಒಪ್ತಾರಂತೆ. ಇದ್ ಹೇಗ್ ಸಾಧ್ಯ ಅಂದ್ರೆ, ಅವ್ರು ಒಪ್ಪಿದಾರಲ್ಲ. ಈಗ ಒಂದ್ ಮಾತು ಬಂತು, ಅಧ್ಯಾಪನ ಮಾಡಬೇಕು ಅಂದ್ರೆ ಅಧ್ಯಯನ ಇಲ್ಲದೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಅಧ್ಯಾಪನ ಮಾಡ್ತಾನೆ ಅಂದ್ರೆ ಅಧ್ಯಯನ ಮಾಡಿರ್ತಾನೆ ಅಂತ ಸ್ವತಃ ಗೊತ್ತಾಗತ್ತೆ. ಅದನ್ನ ಬಾಯ್ಬಿಟ್ಟು ಹೇಳ್ಬೇಕಾಗಿಲ್ಲ. ಈ ರೀತಿ ಗೊತ್ತಾಗ್ಲಿಕ್ಕೆ ಏನಂದ್ರೆ ಒಂದು ಪ್ರಮಾಣ ಇದೆಯಂತೆ. ಅವ್ರು ಒಪ್ಪಿರೋದು ಒಟ್ಟು 6 ಪ್ರಮಾಣ ಒಪ್ಪಿದ್ದಾರೆ. ಯಾವ್ದು ಅದು ಹಿಂದೆ ಪ್ರತ್ಯಕ್ಷ, ಅನುಮಾನ ಅದೆಲ್ಲ ಬೇರೆ, ಇದೇ 6 ಪ್ರಮಾಣ ಬೇರೆ. ಇಲ್ಲಿ ಹೇಳ್ತಾ ಇರೋದು ಸದ್ಯಕ್ಕೆ. ಹಾಗಾದ್ರೆ ಮೀಮಾಂಸಾ ಸೂತ್ರಗಳಲ್ಲಿ ಈ 6 ಪ್ರಮಾಣ ಇದೆ. ಇದು ಯಾಕೆ 6 ಪ್ರಮಾಣ ಒಪ್ಪಿದ್ದಾರೆ ಅಂದ್ರೆ, ನೀವು ವೇದದ ಅರ್ಥ ತೀರ್ಮಾನ ಮಾಡಬೇಕು ಅಂದ್ರೆ ಇದು 6 ನೋಡ್ಲೇಬೇಕು. ವಿಶೇಷವಾಗಿ ಇದು ಶಬ್ದ ಪ್ರಮಾಣಕ್ಕೆ ಸಂಬಂಧಪಟ್ಟಿದ್ದು.
ಪ್ರತ್ಯಕ್ಷ ಅನುಮಾನ ಶಬ್ದ ಅಂತೆಲ್ಲ ಅದೇ 6 ಪ್ರಮಾಣ ಅಂತ ಒಪ್ಪಿದ್ದಾರೆ, ಅದು ಬೇರೆ. ಇದು ಕೇವಲ ಶಬ್ದ ಪ್ರಮಾಣದಲ್ಲಿ ಒಂದು 6 ಪ್ರಮಾಣ ಒಪ್ಪಿದ್ದಾರೆ, 6 ಇದೆ ಅಂತ. ಈ 6ನ್ನ ತಿಳ್ಕೊಳ್ಳದೆ ಅಂದ್ರೆ ನೀವು ವೇದಕ್ಕೆ ಅರ್ಥ ಮಾಡ್ಲಿಕ್ಕೆ ಬರಲ್ಲ. ವೇದ ವಾಕ್ಯಕ್ಕೆ ಹೀಗೆ ಅರ್ಥ ಅಂತ ಹೇಳ್ಬೇಕು ಅಂದ್ರೆ ಯಾರು ಗೊತ್ತಿರ್ಲೇಬೇಕು, ಮೀಮಾಂಸಾ ಶಾಸ್ತ್ರ ಓದ್ಲೇಬೇಕು, ಇಲ್ಲ ಅರ್ಥ ಮಾಡ್ಲಿಕ್ಕೆ ಬರಲ್ಲ. ಯಾವುದು ಜೈಮಿನಿ ಸೂತ್ರಗಳಲ್ಲಿ ಇದೆ ಅದು ಶ್ರುತಿ. ಇಲ್ಲಿ ರಾಯರು ಕೊಟ್ಟಿದ್ದಾರೆ ತನ್ಮತೇಹಿ, ಶ್ರುತಿ, ಲಿಂಗ, ವಾಕ್ಯ, ಪ್ರಕರಣ, ಸ್ಥಾನ, ಸಮಾಖ್ಯ ಅಂತ ಇಷ್ಟು ಪ್ರಮಾಣ ಇದೆ. ಈ 6 ಪ್ರಮಾಣವನ್ನ ಗೊತ್ತಿಲ್ಲದೆ ಅಂದ್ರೆ ವೇದಕ್ಕೆ ಅರ್ಥ ಹೇಳಿಕ್ ಬರಲ್ಲ. ಶ್ರುತಿ ಅಂದ್ರೆ ಏನು? ವೇದ ಅಂತ ಅರ್ಥ ಅಲ್ಲ, ಶ್ರುತಿ ಅಂದ್ರೆ ಶಬ್ದ ಅಂತ ಅರ್ಥ. ಈ ಭಾಗದಲ್ಲಿ ಅದನ್ನ ಮೀಮಾಂಸಾ ಸೂತ್ರಗಳಲ್ಲಿ ತಿಳಿಸ್ತಾರೆ. ಆ ನಿರಪೇಕ್ಷೋ ರವ ಶಬ್ದ ಶ್ರುತಿ ಅಂತಲ್ಲ ಅದನ್ನು ಬಿಡಿಸ್ತಾರೆ. ಅಂದ್ರೆ ಉದಾಹರಣೆಗೆ ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ, ಜ್ಯೋತಿಷ್ಠೋಮ ಯಾಗ ಮಾಡ್ಬೇಕು ಯಾರು? ಸ್ವರ್ಗ ಬಯಸೋನು ಅಂತ. ಅಲ್ಲಿ ಜ್ಯೋತಿಷ್ಠೋಮೇನ ಅಂತ ಇದೆ. ಆ ಜ್ಯೋತಿಷ್ಠೋಮೇನ ಅನ್ನೋದು ಏನ್ ತಿಳಿಸ್ತಾ ಇದೆ? ಜ್ಯೋತಿಷ್ಠೋಮನೆ ಸ್ವರ್ಗ ಕಾರಣ ಅಂತ ತಿಳಿಸ್ತಾ ಇದೆ ಅಂತ. ಹೀಗೆಲ್ಲ ಆ ಶಬ್ದನೇ ತಿಳಿಸುತ್ತೆ ನಮ್ಗೆ ವೇದದಲ್ಲಿ. ಅದಕ್ಕೆ ಇನ್ನೊಂದು ಪ್ರಮಾಣ ಹುಡುಕೋ ಅವಶ್ಯಕತೆ ಇಲ್ಲ ಅಂತ ವಿವರಣೆ ಮಾಡ್ತಾ ಹೋಗ್ತಾರೆ. ಇದು 6ನೇ ಪ್ರಮಾಣ. 7ನೇದು ಒಪ್ಪಿದ್ದಾರೆ ಅಂತ ತಿಳಿಸ್ಬೇಕಂತೆ. ಯಾವ್ದದು? ಉಪಾದಾನ ಅಂತ. ಆ ಉಪಾದಾನ ಅನ್ನೋ ಪ್ರಮಾಣ ಒಪ್ಪಿದ್ದಾರೆ ಅಂತ ತಿಳಿಸ್ಲಿಕ್ಕೆ ಜಯತೀರ್ಥರು ತಮ್ಮ ಈ ಸುಧಾಭಾಗದಲ್ಲಿ ಪರ ಆಕ್ಷೇಪ ಲಕ್ಷಣೇನ ಉಪಾದಾನೇನ ಅಂತ ಅಲ್ಲಿ ಉಪಾದಾನ ಅನ್ನೋ ಶಬ್ದ ಹಾಕಿದ್ದಾರೆ. ಅಂದ್ರೆ ಉಪಾದಾನ ಅಂತ ಯಾಕೆ ಬರೀತಾರೆ ಇಲ್ಲಿ? ಏನರ್ಥ? ಉಪಾದಾನ ಅಂದ್ರೆ ಸ್ವೀಕಾರ ಮಾಡೋದಕ್ಕೆ ಉಪಾದಾನ ಅಂತ ಕರೀತಾರೆ. ತ್ಯಾಗ ಅಂದ್ರೆ ಬಿಡೋದು, ಉಪಾದಾನ ಅಂದ್ರೆ ಸ್ವೀಕಾರ ಮಾಡೋದು. ಆದ್ರೆ ಇಲ್ಲಿ ಯಾಕೆ ಬಳಸಿದ್ರು ಜಯತೀರ್ಥರು ಅಂದ್ರೆ, ಇಲ್ಲ ಅದು 7ನೇ ಪ್ರಮಾಣ ಮೀಮಾಂಸಕ ಮತದಲ್ಲಿ ಹಾಗೂ ಇದೆ ಅಂತ ತಿಳಿಸ್ಬೇಕಾಗಿದೆಯಂತೆ. ಇಂತಹ ಸೂಕ್ಷ್ಮ ವಿಚಾರವನ್ನು ರಾಯರು ಬರೆದು ಹೋಗ್ತಾರೆ. ಈ ತರ ಸಾಕಷ್ಟು ವಿಷಯಗಳು ಅವರ ಟಿಪ್ಪಣಿಯಲ್ಲಿ ಸಿಗುತ್ತೆ. ಇದುವರೆಗೆ ನಾವು ಗುರುವರ್ಥ ದೀಪಿಕಾ ಈ ಭಾಗದ ಟಿಪ್ಪಣಿ ಭಾಗವನ್ನು ನೋಡಿದ್ವಿ. ಇನ್ನು ಈಗ ಪರಿಮಳ ಟಿಪ್ಪಣಿ ಸಮಗ್ರ ವಿಚಾರ ಇವತ್ತು ಮುಗಿಯಿತು. ಇನ್ನು ಇದೇ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೊಳ್ಳೆ ವಿಷಯಗಳಿದೆ, ಅದ್ ಮತ್ತೆ ನಮಗ್ ಸಿಗೋದೇ ಇಲ್ಲ. ಅಂದ್ರೆ ನಮ್ಮ ಟಿಪ್ಪಣಿಗಾರನ ಮೀಮಾಂಸಾ ಶಾಸ್ತ್ರದ ಜ್ಞಾನವನ್ನು ಎಷ್ಟು ಪಡ್ಕೊಂಡಿದ್ವಿ, ಎಷ್ಟು ಚೆನ್ನಾಗಿ ಆ ಗ್ರಂಥಗಳ ವಿಮರ್ಶೆಯನ್ನು ಮಾಡಿ ಅದನ್ನ ಸುಧಾ ಪಂಕ್ತಿಗಳಲ್ಲಿ ಹೇಗ್ ನಾವು ಅರ್ಥೈಸ್ಕೊಳ್ಬೇಕು ಅನ್ನೋದನ್ನ ಬಿಡಿಸಿ ಬಿಡಿಸಿ ಹೇಳಿದೆ. ಆ ವಿಷಯಗಳು ಒಬ್ಬೊಬ್ರು ಒಂದೊಂದು ವಿಶೇಷ. ಗುರುವರ್ಥ ದೀಪಿಕಾದಲ್ಲಿ ವಾದಿರಾಜರು ಹೇಳೋ ವಿಷಯಗಳೇ ಅದ್ಭುತ. ಅವ್ರು ಹೊಸ ಪರಿಹಾರಗಳನ್ನೇ ಕೊಡ್ತಾ ಹೋಗ್ತಾರೆ, ಗಮನಿಸದೇ ಇರೋ ಪರಿಹಾರಗಳು. ಪರಿಮಳ ಟಿಪ್ಪಣಿಯಲ್ಲಿ ಇರೋ ಜಯತೀರ್ಥರ ಪಂಕ್ತಿಗಳ ಸ್ವಾರಸ್ಯವನ್ನ ಎತ್ತಿ ಹೇಳಿದ್ದಾರೆ. ಮೀಮಾಂಸಾ ಶಾಸ್ತ್ರ, ವ್ಯಾಕರಣ ಶಾಸ್ತ್ರದ ವಿಷಯಗಳನ್ನ ಚೆನ್ನಾಗಿ ಯಾವ್ದನ್ನ ಗ್ರಹಣ ಮಾಡ್ಬೇಕು ಅದನ್ನ ಬರೆದು ಕೊಡ್ತಾರೆ ಸುಲಭವಾಗಿ. ಈ ತರ ವಿಷಯ ಇದೆ. ಇನ್ನು ಯಾದುಪತ್ಯ ಟಿಪ್ಪಣಿಯಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾದಲ್ಲಿ ಏನು ಹೇಳ್ತಾರೆ ಅನ್ನೋದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇವೆ. ಶ್ರೀಕೃಷ್ಣ ನಮಸ್ಕಾರ. ಶ್ರೀಹರಿ ಶ್ರೀಹರಿ.